ಟಮಟೆ ಅನ್ನೋದು ನಮ್ಮ ತಂದೆಯವ್ರು ಬರೀತಾರೆ, ಅದನ್ನ ನಾನು ಓದ್ತೀನಿ. ಇದನ್ನ ಯಾಕೆ ಸಿನಿಮಾ ಮಾಡಬಾರ್ದು ಅಂತ ಯೋಚನೆ ಮಾಡ್ತೀನಿ. ಅದೇ ಟೈಮಿಗೆ ನನಗೆ ಪ್ರೊಡ್ಯೂಸರ್ ಸಿಗ್ತಾರೆ. ಎಲ್ಲೂ ಹಂಗಂಗೆ ಫಾರ್ಮ್ಯಾಟ್ ಆಗುತ್ತೆ. ಅದೊಂದು ಸಿನಿಮಾಗೆ ನಾವು ಮಾಡ್ತೀವಿ. ಟಮಟೆ ಅನ್ನೋದು ಹುಟ್ಟಿನಿಂದ ಸಾವು ಮಧ್ಯದಲ್ಲಿ ಏನೇ ನಿಮ್ಮ ಒಂದು ಖುಷಿ ವಿಷಯ ಇರ್ಬೋದು, ದುಃಖದ ವಿಷಯ ಇರ್ಬೋದು, ಎಲ್ಲವನ್ನು ಕಿವಿಗೆ ತಲುಪಿಸೋಂಥ ಕೆಲಸ ಮಾಡ್ತಾ ಇದ್ದೆ ಟಮಟೆ. ಅಪ್ಪ ಮಗ ಎಲ್ಲ ಮನೆಯಲ್ಲಿ ಸೆಟ್. ಯು ಆರ್ ಅನ್ ಆಕ್ಟರ್, ಐ ಆಮ್ ಅ ಡೈರೆಕ್ಟರ್, ಕಮಾನ್ ಡೂ ಇಟ್ ಅಂತ ನನಗೆ ಹೇಳ್ತೆ, ಡೋಂಟ್ ಟಾಕ್ ಟು ಮಚ್. ಸುಮಾರು ಜನ ಯಾವ ಫೆಸ್ಟಿವಲ್ ಹಾಕಿದ್ವಿ ಅವ್ರು ಬಂದು ನೋಡೋರು, ಇಲ್ರಿ ಇಷ್ಟು ಒಳ್ಳೊಳ್ಳೆ ಸಾಂಗು ಈ ಸಿನಿಮಾಗೆ ಬೇಕಿತ್ತಂದ್ರೆ ಏನಿದು ಕತೆ ಕೇಳುತ್ತೆ. ಟಮಟೆ ಅನ್ನೋದೇ ಒಂದು ಇನ್ಸ್ಟ್ರೂಮೆಂಟ್. ಅದು ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ನಾವು ಸಾಂಗ್ಗಳು ಮಾಡಿದ್ರಿ ಇನ್ನೇನು ಮಾಡಬೇಕು. ಇವತ್ತು ನೋಡಿ ಎಷ್ಟೋ ಸಿನಿಮಾಗಳು ನಾವು ನೋಡ್ತೀವಿ, ಸ್ಟಾರ್ಟ್ ಆಯ್ತಪ್ಪ ಸಿನಿಮಾ ಅಂತ ಕಾಯ್ತಾ ಇರ್ತೀವಿ. ಸಿನಿಮಾ ಮುಗ್ದೋಗಿರುತ್ತೆ, ಇನ್ನು ಕತೆನೇ ಸ್ಟಾರ್ಟ್ ಆಗಿರೋದು. ಏನಾಗುತ್ತೆ, ನಮ್ಮ ಟಮಟೆ ನಾವೇ ಹೊಡ್ಕೋಬಾರ್ದು. ಬೇರೆ ಟಮಟೆ ಹೊಡೆದಾಗ ಅದು ಕೇಳೋದಕ್ಕೆ ಇಂಪಾಗಿರುತ್ತೆ, ನಾವು ಹೊಡೆದಾಗ ನಮ್ಗೆ ಗೊತ್ತಾಗೋದಿಲ್ಲ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ನಾಳೆಯಿಂದ ರಾಜ್ಯಾದ್ಯಂತ ಬಹಳಷ್ಟು ಅದ್ಭುತವಾದಂತಹ ಕನ್ನಡ ಸಿನಿಮಾಗಳು ಬಿಡುಗಡೆ ಆಗ್ತಿದ್ದಾವೆ. ಅದರಲ್ಲಿ ನಮ್ಮ ಕನ್ನಡದ ಪ್ರತಿಭಾವಂತ ನಟ ಆ್ಯಕ್ಷನ್ ಕಟ್ ಹೇಳಿರುವಂತಹ ಒಂದು ಸಿನಿಮಾ ಬಿಡುಗಡೆ ಆಗ್ತಿದೆ. ಸಿನಿಮಾದ ಹೆಸರು ತಮಟೆ. ಚಿತ್ರದ ನಿರ್ದೇಶಕರು ನಟ ಕಮ್ ನಿರ್ಮಾಪಕ ಕಮ್ ನಿರ್ದೇಶಕ ಕೂಡ ಆಗಿದ್ದಾರೆ ನಮ್ಮ ಮಯೂರ್ ಪಟೇಲ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ಪೇಪೆಯಲ್ಲಿ ಒಂದು ರೇಂಜು ಮಾತುಕತೆ, ಎಲ್ಲ ಕುನ್ನಿಲಿ ಒಂದು ರೇಂಜ್ ಮಾತುಕತೆ. ಇದು ನನಗೆ ಗುರು ಡೈರೆಕ್ಟರ್ ಜೊತೆ ನಿಂತಿದ್ದೀನಿ ಅನ್ನೋ ನನಗೆ ಆಶ್ಚರ್ಯ ಆಗ. ಅಲ್ಲ, ಕೋಲಾರದ ಒಂದು ಅಂದರೆ ಕೋಲಾರದ ಮಣ್ಣಿನ ಒಂದು ಸೊಗಡನ್ನು ಹೇಳಿದಂತಹ ಒಂದು ತಮಟೆ ವಿಷಯ, ಅದು ಅಪ್ಪಾಜಿ ಬರೆದಂತಹ ಪುಸ್ತಕ. ಆ ಪುಸ್ತಕವನ್ನು ಆಧರಿಸಿ ಮಯೂರ್ ಪಟೇಲ್, ನಿಮಗೆ ಅಪ್ಪಾಜಿ ಡೈರೆಕ್ಷನ್ ಮಾಡಿದ್ರು, ಅಪ್ಪಾಜಿಗೆ ಈಗ ಮಗ ಡೈರೆಕ್ಷನ್ ಮಾಡಿದ್ದಾರೆ. ಅದಕ್ಕೆ ನೆಕ್ಸ್ಟ್ ಬರ್ತೀನಿ. ತಮಟೆ ಅಂತನ್ನೋಂಥ ವಿಷಯ ಎಷ್ಟು ಗಂಭೀರವಾಗಿರುತ್ತೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ? ಇಲ್ಲ, ಏನಾಯಿತು, ತಂದೆಯವರು ಆವಾಗ ಟಮಟೆ ಅಂತ ಬುಕ್ ಬರೆದಾಗ ಸುಮಾರು ನಾನು ದಿನಕ್ಕೆ ಕೇಳ್ತಾ ಇದ್ದೀನಿ. ಹಂಗೇ ಬುಕ್ಗಳು ಸೇಲ್ಸ್ ಜಾಸ್ತಿ ಆಗ್ತಾಯಿದೆ. ಆಲ್ಮೋಸ್ಟ್ ಇಲ್ಲಿವರೆಗೂ ನನ್ನ ಪ್ರಕಾರ ಒಂದು 12,000 ಕಾಪೀಸ್ ಸೇಲ್ ಆಗಿದೆ. ನಾನು ಓದಬೇಕು ಅಂತಕೊಂಡು ಅದನ್ನು ಓದಿದ್ಮೇಲೆ ಒಂದು ಕಥೆಗೆ ಬೇಕಾಗಿರುವಂಥದ್ದು ಒಬ್ಬ ನಾಯಕನ ಸುತ್ತಮುತ್ತ ನಡೆಯುವಂಥದ್ದು ಏನೇನಾಗತ್ತೆ, ಅವನೊಬ್ಬ ಟಮಟೆ ವಾದ್ಯಗಾರ. ಒಬ್ಬ ಟಮಟೆ ವಾದ್ಯಗಾರನ ಜೀವನದಲ್ಲಿ ಇಷ್ಟೆಲ್ಲ ನಡೆಯುತ್ತ ವಿಷಯ ಅನ್ನೋದು ನನಗೊಂದು ಆಶ್ಚರ್ಯ ಬಂತು. ಸೊ ಇದನ್ನು ಯಾಕೆ ಸಿನಿಮಾ ಮಾಡಬಾರ್ದು, ನನಗೂ ಒಂದು ಡೈರೆಕ್ಷನ್ ಮೇಲೆ ಒಂದು ಆಸಕ್ತಿ ಇತ್ತು. ಇದನ್ನೇ ಒಂದು ಥರ ಪ್ರಯತ್ನ ಮಾಡೋಣ ಅಂಥೇಳಿ ನನಗೂ ಒಂದು ಸ್ಫೂರ್ತಿ ಕೊಡುವಂಥ ಒಂದು ವಿಷಯ ಸಿಗುತ್ತೆ ಇದರಲ್ಲಿ ಅಂಥೇಳಿ ಸ್ಟಾರ್ಟ್ ಮಾಡಿದೆ. ಬಟ್ ಯಾರನ್ನ ಹಾಕ್ಕೊಳ್ಳೋದು ಅಂತ ಅಷ್ಟರಲ್ಲಿ ವಂದನಾ ಅಂತ ಹೇಳಿ ಒಬ್ಬರು ಪ್ರೊಡ್ಯೂಸರ್ ಸಿಕ್ಕಿದ್ರು. ಸೊ ಮಾಡೋಣ ಅಂತ ಹುಡುಕಿದ್ವಿ, ಒಂದಷ್ಟು ಜನ ಹುಡುಕಿದಾಗ ಯಾರು ಮುನಿಯಾ ಅಂತ ಕ್ಯಾರೆಕ್ಟ್ರು, ಟಮಟೆ ವಾದ್ಯಗಾರನ ಹೆಸರು, ಯಾರೂ ಸಿಗಲಿಲ್ಲ. ಕೊನೆಗೆ ಯಾರು ಬರೆದ್ರು ಅವ್ರನ್ನ ಹಿಡಿದು ಅವ್ರದ್ದು ಎಲ್ಲ ಥರದ್ದು ಅವರು ಇವತ್ತು ಎಷ್ಟೋ ಜನ ಹೇಳ್ತಾರೆ ಇವ್ರು ನಿಮ್ಮ ತಂದೆ ನಿಮ್ಮ ಅಣ್ಣನ ಅಂತ. ಸೊ ಅವ್ರನ್ನ ಕಂಪ್ಲೀಟಾಗಿ ಮದನ್ ಪಟೇಲ್ ಅವ್ರನ್ನ ಮುನಿಯನ್ನಾಗಿ ಟ್ರಾನ್ಸ್ಫಾರ್ಮ್ ಮಾಡಿ ಸಿನಿಮಾನ ಪ್ರಾರಂಭ ಮಾಡಿದೆ. ಅಲ್ಲ, ಇನ್ನೊಂದು ಮುನಿಯಾ ಅಂತಲೇ ಒಂದು ಬಂದಿತ್ತು ಆಲ್ರೆಡಿ. ಅಲ್ಲಿ ಮುನಿಯನಾಗಿ ಮಗ ಇದ್ರು, ಈಗ ಮುನಿಯಾ ಆಗಿ ಅಪ್ಪಾಜಿ. ವೆರಿ ನೈಸ್. ಮೇಲಾಗಿ 12,000 ಪುಸ್ತಕ ಅಂದರೆ ಸರ್ ಅದು ಸಣ್ಣ ವಿಷಯ ಅಲ್ಲ, ದೊಡ್ಡ ವಿಷಯ. ಆಮೇಲೆ ಇವಾಗ ಅದು ಈ ಕಾಲದಲ್ಲಿ 2018 ನಂತರ ಅಂದರೆ ಇಟ್ಸ್ ಅ ಬಿಗ್ ವಿಷಯ ಅಲ್ವಾ? ಹೌದೌದು. ಆಮೇಲೆ ತಮಟೆಗೆ ಒಂದು ಬೇರೆ ರೂಪ ಕೊಟ್ಟಂಥ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ. ತಮಟೆ ಇಲ್ಲೇ ಜೀವನ ಇಲ್ಲ ಅನ್ನುವಂತಹ ಕಾಲಘಟ್ಟ ಕೂಡ ಪ್ರತಿನಿತ್ಯ ನಡೀತಾ ಇರ್ತದೆ. ತಮಟೆ ಇಲ್ಲೇ ಲೈಫ್ ಇಲ್ಲ ಗುರು, ತಮಟೆ ಬೇಕು ಅಂತ. ನಾನು ಈ ಟಮಟೆ ಬಗ್ಗೆ ತಿಳ್ಕೊಂಡಾಗ ಸುಮಾರು ರಿಸರ್ಚ್ಗಳು ಮಾಡಿದೆ. ಸುಮಾರು ದೊಡ್ಡ ತಮಟೆ ವಾದ್ಯಗಾರರು ನಿಮಗೆ ಕೋಲಾರ ಡಿಸ್ಟ್ರಿಕ್ಟಲ್ಲಿ ಸಿಗ್ತಾರೆ, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಲ್ಲಿ ಇದ್ದಾರೆ. ಎಂತೆಂಥವ್ರು ಅಂದರೆ ಅಂಥವ್ರು ಬರ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಅಂದರೆ ಆ ಕಾರ್ಯಕ್ರಮಕ್ಕೆ ಒಂದು ಕಳೆ, ದೊಡ್ಡ ಮೆರುಗು. ಹೌದು. ಇವಾಗ ಮುಂಚೆ ಹಿಂಗೆ ನಮ್ಮ ತಂದೆಯವ್ರದ್ದು ಒಂದು ಆರ್ಕೆಸ್ಟ್ರಾ ಇತ್ತು. ಮದನ್ ಮಲ್ಲು ಸೌಂಡ್ ಆ್ಯಂಡ್ ಮ್ಯೂಸಿಕ್ ಅಂದರೆ ನಮ್ಮ ಏರಿಯಾದಲ್ಲಿ ಮದನ್ ಮಲ್ಲು ಬರ್ತಾ ಇದ್ದಾರೆ ಅಂದರೆ ಅದೊಂದು ದೊಡ್ಡ ಏರಿಯಾಗೆ ಒಂದು ದೊಡ್ಡ ವಿಷಯ ಅದು. ಸೊ ಹಂಗೆ ಅಂಥ ದೊಡ್ಡ ಟಮಟೆ ವಾದ್ಯಗಾರರಿದ್ದಾರೆ. ಸುಮಾರು ಜನಕ್ಕೆ ಹೋಗಿ ನಾನು ಭೇಟಿ ಮಾಡಿದೆ. ಸುಮಾರು ಆವಾಗೆಲ್ಲ ಏನಂದರೆ ನಿಮಗೆ ಆವಾಗೆಲ್ಲ ಟಮಟೆ ಬಂದು ಚರ್ಮದ ಟಮಟೆಯಲ್ಲಿ ಬಾರಿಸ್ತಿದ್ರು. ಚರ್ಮದ ಟಮಟೆ ನೀವು ಬಿಸಿ ಮಾಡಿ ಅದನ್ನು ಟ್ಯೂನ್ ಮಾಡ್ತಾ ಇದ್ದಂಗೆ ಒಂದೊಂದು ಬೇರೆ 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 ಸೌಂಡ್ಗಳು ಬರೋದು. ಇವಾಗ ಹಂಗಿಲ್ಲ, ಇವಾಗ ಎಲ್ಲ ಟೇಪ್ ಬಂದ್ಬಿಟ್ಟಿದೆ.
ಸೊ ಹಂಗಾಗಿ ಅವರು ಅದು ಹೇಳ್ತಾರೆ ಏನು ಮಾಡೋದಪ್ಪ, ಈಗ ಕಾಯ್ಸೋಕ್ಕೆ ಟೈಮ್ ಇಲ್ಲ, ನಾವು ಕಾಯಿಸ್ಬಿಟ್ಟು ಹೊಡೆಯೋಣ ಅಂದರೆ ಕರೆಸ್ದವ್ರಿಗೆ ಟೈಮ್ ಇಲ್ಲ, ಅವ್ರಿಗೆ ಬಂದರೆ ಇಮಿಡಿಯೇಟ್ ಎಲ್ಲ ಫಾಸ್ಟಾಗಿ ಆಗಬೇಕು. ಸೊ ಅದಕ್ಕೆ ನಾವು ಮಾಮೂಲಿ ಟೇಪ್ ಟಮ್ಟನ್ನ ಯೂಸ್ ಮಾಡ್ತೀವಿ. ಎಲ್ಲವನ್ನೂ ರಿಸರ್ಚ್ ಮಾಡಿ ಈ ಸಿನಿಮಾನ ಸ್ಟಾರ್ಟ್ ಮಾಡಿದ್ದು. ಸೊ ಟಮ್ಟೆ ಅನ್ನೋದು ಹುಟ್ಟಿನಿಂದ ಸಾವು ಮಧ್ಯದಲ್ಲಿ ಏನೇ ನಿಮ್ಮ ಒಂದು ಖುಷಿ ವಿಷಯ ಇರ್ಬೋದು, ದುಃಖದ ವಿಷಯ ಇರ್ಬೋದು, ಎಲ್ಲವನ್ನು ಕಿವಿಗೆ ತಲುಪಿಸೋಂಥ ಕೆಲಸ ಮಾಡ್ತಾಯಿದ್ದೆ ಟಮ್ಟೆ. ಸೊ ಹಾಗಾಗಿ ಇದೊಂದು ತುಂಬ ಒಳ್ಳೆಯ ವಿಷಯ, ಈ ವಿಷಯ ಇಟ್ಕೊಂಡು ಮಾಡಲೇಬೇಕು ಸಿನಿಮಾ ಅಂತ ಸ್ಟಾರ್ಟ್ ಮಾಡಿದೆ ನಾನು. ಜೊತೆಗೆ ಯೂಶಲಿ ಕಾದಂಬರಿಗಳು ಸಿನಿಮಾದಂತಹ ಎಕ್ಸಾಂಪಲ್ಸ್ ತುಂಬ ಇದೆ, ನೀವು ನೋಡಿರ್ತೀರಿ. ಕಥೆಗಳು ಸಿನಿಮಾದಂಥ ಎಕ್ಸಾಂಪಲ್ಸ್ ಇದೆ. ಯಾವಾಗ ಈ ಥರದ ಸಾಂಸ್ಕೃತಿಕ ಹಿನ್ನೆಲೆ ಸಾರುವಂತಹ ಒಂದು ತಮಟೆಯ ವಿಷಯವನ್ನು ಸಿನಿಮಾ ಆಗಿ ಮಾಡಬೇಕು ಅನ್ನುವಂಥದ್ದು ದೊಡ್ಡ ಚಾಲೆಂಜ್. ಅದು ಅಪ್ಪಾಜಿ ಬರೆದಿದ್ದಾರೆ ಅನ್ನುವಂತಹ ಎಮೋಷನ್ಗೋಸ್ಕರ ಅಲ್ಲ, ಇದು ಸಿನಿಮಾ ಆಗಬೇಕು ಗುರು. ಇದಕ್ಕೆ ಎಷ್ಟು ಸ್ಟ್ರಾಂಗ್ ಆಗಿ ಪ್ರಿಪೇರ್ ಆದರು ಒಬ್ಬ ಡೈರೆಕ್ಟ್ರಾಗಿ ನೀವು? ಒಂದು ಕಥೆನೇ ಒಂದು ಚಾಲೆಂಜು. ಯಾಕಂದರೆ ಈ ಕಥೆನ ಓದಿರೋಂಥವ್ರು ಸುಮಾರು ಜನ ಹೇಳಿದ್ರು, ಏನು ಸರ್ ಇಷ್ಟು ಡೆಪ್ತ್ ಇದೆ, ಆಮೇಲೆ ಮುನಿಯನ್ನು ಸುತ್ತಮುತ್ತ ನಡೆಯುವಂಥ ವಿಷಯಗಳೆಲ್ಲ ಬೇರೆ ರೀತಿಯಲ್ಲೇ ಇದೆ. ಆಮೇಲೆ ನಾನು ಇದರಲ್ಲಿ ಉಪಯೋಗಿಸಿರುವಂಥ ನಮ್ಮ ಕನ್ನಡ ಸ್ಲ್ಯಾಂಗ್ ಏನಿದೆ, ಕಂಪ್ಲೀಟ್ ಕೋಲಾರ ಸ್ಲ್ಯಾಂಗು. ಓಕೆ. ನಮ್ಮ ಬಂಗಾರಪೇಟೆ, KGF ಸುತ್ತಮುತ್ತ ಏನು ಮಾತಾಡ್ತಾರೆ ಅವರಲ್ಲಿ ಆ ಕನ್ನಡನ, ತೆಲುಗು, ಸ್ವಲ್ಪ ತಮಿಳು, ಸ್ವಲ್ಪ ಮಿಕ್ಸ್ ಇರ್ತದೆ ಮಾತಲ್ಲಿ. ಸೊ ಅದೇ ಶೈಲಿನ ಇಟ್ಕೊಂಡು ಮಾಡಿರೋಂಥದ್ದು. ಸೊ ಅದನ್ನು ಮಾಡಿ ಸುಮಾರು ಕರೆಕ್ಷನ್ಸ್ಗಳಿಗೆ ಕೂತು ಒಂದು 6 ತಿಂಗಳು ಪ್ರಿಪೇರ್ ಆಗಿ ಆಮೇಲೆ ನಾವು ಶೂಟಿಗೆ ಹೋಗಿದ್ದು. ಬಟ್ ನಮ್ಮ ತಂದೆಯವ್ರನ್ನ ಬದಲಾಯಿಸೋಕ್ಕೆ ತುಂಬ 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 ಒಂದು ದೊಡ್ಡ ಚಾಲೆಂಜ್ ನನಗೆ. ಅಲ್ಲ, ಸೆಟ್ಟಲ್ಲಿ ಫೈಟಿಂಗ್ಸ್ ಆಗಿದಾವ? ಬೇಜಾರಾಗೋಗಿದೆ. ನಾನು ಒಂದು ಸ್ವಲ್ಪ ಇಟ್ಕೊಂಡಿದ್ದೆ, ಹಳೆದೆಲ್ಲ ನಿನ್ನದೇ ನೆನಪೋದು, ಅದನ್ನೆಲ್ಲ ಸ್ವಲ್ಪ ಸೇರಿಸಿ ಇಲ್ಲಿ ಕೊಟ್ಟೆ. ಏನಂದರೆ ಅವರೆಲ್ಲ ತುಂಬ ತುಂಬ ಡಿಸಿಪ್ಲಿನ್ಡ್, ಪರ್ಫೆಕ್ಟ್ ಅಲ್ಲ ತುಂಬ ಡಿಸಿಪ್ಲಿನ್ಡ್ ಲೈಫ್ ಅವ್ರದ್ದು. 9:30ಗೆ ತಿನ್ನಬೇಕು, 10-11 ಗಂಟೆಗೆ ನಿದ್ದೆ ಮಾಡಬೇಕು, ಬೆಳಗ್ಗೆ 6 ಗಂಟೆಗೆ ಎದ್ಬಿಡಬೇಕು, ಅವ್ರು ಯೋಗ ಮಾಡಬೇಕು. ಈ ಥರದ್ದು ಒಂದು ಸರ್ಕಲ್ ಲೈಫು ಅವ್ರದ್ದು, ದಿನನಿತ್ಯ ಹಂಗೆ ಇರ್ತದೆ. ನಮ್ದು ಹಂಗಲ್ಲ, ಹೆಂಗಾಗತ್ತೋ ಹಂಗೆ ಓಡಿಸ್ತಾ ಇರ್ತೀವಿ ಹೆಂಗೋ. ಆಮೇಲೆ ನಿಮಗೆ ತಮಟೆ ಅಂದಾಗ ತಮಟೆ ವಾದ್ಯಗಾರರು ಊರಬ್ಬ ಇದ್ದಾಗ ಮತ್ತೊಂದು ಇದ್ದಾಗೆಲ್ಲ ಅವರು ಇಡೀ ರಾತ್ರಿ ಪೂರ್ತಿ ಪ್ಲೇ ಮಾಡ್ತಾರೆ, ಬರೆಸ್ತಾರೆ. ಆಮೇಲೆ ಅವ್ರು ಕೆಲವು ಸರಿ ಏನಾಗುತ್ತೆ, ಅವ್ರದ್ದೆಲ್ಲ ಟ್ರೂಪ್ ಕೂತ್ಕೊಂಡು ರಿಹರ್ಸಲ್ ಮಾಡೋದೆಲ್ಲ ರಾತ್ರಿ ಹೊತ್ತು ಮಾಡ್ತಾರೆ. ಆಮೇಲೆ ಕಟ್ಟಿಂಗು ಗಿಟ್ಟಿಂಗು ಎಲ್ಲ ನಡೀತಾ ಇರ್ತದೆ. ಸೊ ರಾತ್ರಿ ಜೀವನ ಅವ್ರದ್ದು ಬೇರೆ ರೀತಿಯಲ್ಲಿ ಇರ್ತದೆ. ಸೊ ಅದನ್ನು ನಾನು ಒಂದು ಸ್ವಲ್ಪ ಒರಿಜಿನಾಲಿಟಿಗೆ ತೋರಿಸೋದಕ್ಕೆ ಸ್ವಲ್ಪ ನೈಟ್ ಶೂಟು ಇಟ್ಕೊಂಡಿದ್ದೆ ಒಂದಷ್ಟು ದಿವಸ. ಅವ್ರಿಗೆ 11 ಗಂಟೆ ಮೇಲೆ ಆಗಲ್ಲ. ನಮ್ಮ ಶೂಟ್ ಸ್ಟಾರ್ಟ್ ಆಗ್ತದೆ 8:30, 9 ಗಂಟೆ ಇರಬೇಕ್ರಿ ಅಂತ ನಾನು, ಆಗಲ್ಲ ಅಂತ ಅವರು. ನಿಮ್ಮಪ್ಪ ಅಪ್ಪ ಮಗ ಎಲ್ಲ ಮನೇಲಿ ಸೆಟ್ಟು, ಯು ಆರ್ ಅನ್ ಆ್ಯಕ್ಟರ್, ಐ ಆಮ್ ಅ ಡೈರೆಕ್ಟರ್, ಕಮಾನ್ ಡೂ ಇಟ್ ಅಂತ ನನಗೆ ಹೇಳ್ತೆ, ಡೋಂಟ್ ಟಾಕ್ ಟು ಮಚ್. ಇದೊಂದು ಅಷ್ಟು ಆಗಿದೆ. ಬಟ್ ನಮ್ಮ ಜೊತೆಗೆ ನಮ್ಮ ವೆಸ್ಲಿ ಬ್ರೌನ್ ಅಂತ ಕ್ಯಾಮ್ರಾಮನ್ನು, ಆಮೇಲೆ ನಮ್ಮ ಕ್ರೂ ಪೂರ್ತಿ ಇಡೀ ಟೀಮು, ನಾನು ಹೆಂಡ್ತಿನೇ ಅದ್ರದ್ದು ಪ್ರೊಡಕ್ಷನ್, ಎಕ್ಸಿಕ್ಯೂಟಿವ್ ಪ್ರೊಡಕ್ಷನ್ ಎಲ್ಲ ನೋಡ್ಕೊಂಡಿದ್ದು. ಸೊ ಎಲ್ಲರೂ ಒಳ್ಳೆ ಮಜಾ ಮಾಡಿದ್ದೀವಿ. ಮಜಾ ಮಾಡ್ತಾ ಮಾಡ್ತಾ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದೀವಿ, ಚೆನ್ನಾಗಿ ಬಂದಿದೆ. ಬಟ್ ಖುಷಿ ವಿಚಾರ ಏನಂದರೆ, ನಾಳೆಯಿಂದ ನಿಮ್ಮ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಬಿಡುಗಡೆಗೆ ಮುನ್ನವೇ ಫೆಸ್ಟಿವಲ್ಗಳಲ್ಲಿ ಒಳ್ಳೆ ಹೆಸರು ಮಾಡುತ್ತೆ, ಒಳ್ಳೊಳ್ಳೆ ಪ್ರಶಂಸೆಗಳು ಬರ್ತವೆ. ಇದು ಎಷ್ಟು ಎನರ್ಜಿ ಕೊಡುತ್ತೆ ಅಂದರೆ ಒಬ್ಬ ನಿರ್ದೇಶಕನಾಗಿ ನಿಮಗೆ? ಇಲ್ಲ ನೋಡಿ, ಅದರಲ್ಲಿ ಕೆಲವು ಸಾಂಗ್ಗಳು ನಮ್ಮ ದಲಿತ ಕವಿ ಇವತ್ತು ನಮ್ಮ ಜೊತೆಗಿಲ್ಲ, ಅವರು ತಿಳ್ಕೊಂಡ್ರು. ಸೊ ಅವರು ಒಂದು ಸಾಂಗ್ ಬರೆದಿದ್ದಾರೆ, ಅದು ತುಂಬ ಬ್ಯೂಟಿಫುಲ್ ಆಗಿದೆ. ಅದರಲ್ಲಿ ಈ ಚಂದುಗೌಡ ಇದಾರಲ್ಲ, ಚಂದುಗೌಡ ಮತ್ತು ಐಶ್ವರ್ಯ ಮಾಡಿರೋಂಥದ್ದು, ಅವ್ರ ಮಧ್ಯದಲ್ಲಿ ನಡೆಯೋಂಥ ಸಾಂಗ್ ಎಷ್ಟು ಬ್ಯೂಟಿಫುಲ್ಲಾಗಿ ಬರೆದಿದ್ದಾರೆ ಅಂದರೆ, ಸಾಂಗ್ಗಳೆಲ್ಲ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಬಂದಿದೆ. ಸೊ ಸುಮಾರು ಜನ ಯಾವ ಫೆಸ್ಟಿವಲ್ ಹಾಕಿದ್ವಿ ಅವ್ರು ಬಂದು ನೋಡೋರು, ಇಲ್ಲರಿ ಇಷ್ಟು ಒಳ್ಳೊಳ್ಳೆ ಸಾಂಗು ಈ ಸಿನಿಮಾಗೆ ಬೇಕಿತ್ತ ಅಂತ. ಬೇಕಿತ್ತಂದ್ರೆ ಏನಿದು, ಕತೆ ಕೇಳುತ್ತೆ. ಟಮಟೆ ಅನ್ನೋದೇ ಒಂದು ಇನ್ಸ್ಟ್ರೂಮೆಂಟ್, ಅದು ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ನಾವು ಸಾಂಗ್ಗಳು ಮಾಡಿದ್ರಿ ಇನ್ನೇನು ಮಾಡಬೇಕು ಸರ್. ಬಟ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದರೆ ಅದು ಕ್ರೆಡಿಟ್ ಗೋಸ್ಟು
ತಂದೆಯವ್ರಿಗೆ ಹೋಗುತ್ತೆ, ಅವರೇ ಮ್ಯೂಸಿಕ್ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಫಸ್ಟು ನಾವು ದಸರಾ ಇದು ಏನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಹಾಕಿದಾಗ ನೀವು ಬಿಲೀವ್ ಇಟ್ ಆರ್ ನಾಟ್, ಇಟ್ ವಾಸ್ ಹೌಸ್ಫುಲ್. ಸೂಪರ್. ನಮಗೆ ಕೂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ಅದಾದಮೇಲೆ ದಸರಾದಲ್ಲಿ ಹಾಕ್ದಾಗಲೂ ಮೈಸೂರಲ್ಲಿ ಆವತ್ತು ಹೌಸ್ಫುಲ್ಲಾಗಿ ಸುಮಾರು ಜನ ಎಸ್ಪೆಷಲಿ ಹೆಣ್ಮಕ್ಳು ಹೆಂಗಸರು ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡೋದು. ಅಂದರೆ ಒಬ್ಬ ಕಲಾವಿದನ ಜೀವನದಲ್ಲಿ ಇಷ್ಟೆಲ್ಲ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ಸರ್. ಆಮೇಲೆ ಏನಾಗುತ್ತೆ, ಇವತ್ತು ನಾವು ಸಿಟಿಯಲ್ಲಿರೋರು, ಸಿಟಿಯಿಂದ ಹೊರಗೆ ಹೋದರೆ ಇವತ್ತು ತಮಟೆ ಬರ್ತಾರೆ, ತಮಟೆಯಲ್ಲಿ ಸಾರ್ತಾರೆ. ಏನಾರೋ ಒಂದು ಕಾರ್ಯಕ್ರಮ ಇದ್ದರೆ, ಯಾರ್ದೋ ಒಬ್ಬರ ಮನೇಲಿ ಒಂದು ಮಗುದ ನಾಮಕರಣ ಇದ್ದರೆ, ಇಂಥವ್ರ ಮನೇಲಿ ಇಂಥ ನಾಮಕರಣ ಎಷ್ಟು ಗಂಟೆಗೆ ಐತಂತೆ ಬರಬೇಕಪ್ಪೋ ಅಂದ್ಬಿಟ್ಟು ಹೋಗ್ತಾರೆ. ಹೌದು. ಸೊ ಇವತ್ತು ಎಲ್ಲ ಕಡೆ ಇದೆ ಅದು. ನಮ್ಮ ಸಿಟಿಯಲ್ಲಿ ನಾವು ಮರ್ತೋಗ್ಬಿಟ್ಟಿದ್ದೀವಿ ಅಷ್ಟೇ. ಸೊ ಹಂಗಾಗಿ ಎಲ್ಲ ಒಂದಷ್ಟು ಹಳೆಯ ವಿಷಯಗಳೆಲ್ಲ ತೊಡಕುಗಳು ನೀವು ನೋಡ್ಬೋದು ಇದರಲ್ಲಿ. ನಿಮಗೆ ಅನಿಸುತ್ತೆ ಹೌದು ಇದೆಲ್ಲ ನಮ್ಮೂರಲ್ಲಿ ಆಗಿತ್ತಪ್ಪ ಅಂತ. ಸೊ ಅದ್ರ ಜೊತೆಗೆ ನಮ್ಮ ಸುಂದರಶ್ರೀ ಗುಬ್ಬಿಯವರು ಎಕ್ಸ್ಟ್ರಾಡಿನರಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಮ್ಮ ರಮೇಶ್ ಭಟ್ ಇದ್ದಾರೆ. ಆಮೇಲೆ ಯಾರು ಟೆನ್ನಿಸ್ ಕೃಷ್ಣ ಅವರಿದ್ದಾರೆ. ಸುಮಾರು ಜನ ಒಳ್ಳೊಳ್ಳೆ ರಂಗಭೂಮಿ ಕಲಾವಿದರುಗಳನ್ನೆಲ್ಲ ನಾವು ಇದರಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದೀವಿ. ಆಮೇಲೆ ನಮ್ಮ ರಾಸಯ್ಯ ಅಂತ ಒಂದು ಕ್ಯಾರೆಕ್ಟ್ರು, ಅದನ್ನು ನಮ್ಮ ರೈಟರು ರಾಮಯ್ಯ ಅವರು ಮಾಡಿದ್ದಾರೆ. ಎಕ್ಸ್ಟ್ರಾನರಿ ಕ್ಯಾರೆಕ್ಟರ್, ಅದು ಒಂಥರ ಟೆರರ್ ಕ್ಯಾರೆಕ್ಟ್ರು. ಅದರ ಜೊತೆಗೆ ನಮ್ಮ ಫ್ಲೈಯಿಂಗ್ ಕಿಂಗ್ ಮಂಜು, ನನ್ನ ರಾಜೀವ ಸಿನಿಮಾ ಡೈರೆಕ್ಟ್ರು, ಅವರು ಇದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ತುಂಬ ಒಳ್ಳೊಳ್ಳೆ ಕಲಾವಿದರುಗಳಿದ್ದಾರೆ. ಸೊ ಒಂಥರ ನಿಮಗೆ ಸಿನಿಮಾದವರು ಸಿಗ್ತಾರೆ, ರಂಗಭೂಮಿ ಕಲಾವಿದರುಗಳು ಸಿಗ್ತಾರೆ. ಒಂದು ಒಳ್ಳೆ ಸಾಂಗು ಕೂಡ ಇದೆ, ಮೇಕಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದೀನಿ, ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀನಿ. ಮೇಲಾಗಿ ಒಳ್ಳೆಯ ಕಥೆಗಳು ಸಿನಿಮಾಗಳಾಗಬೇಕು ಅನ್ನುವಂತಹ ಪಾಯಿಂಟ್ ಆಫ್ ವ್ಯೂ ಪ್ರತಿಯೊಬ್ಬ ನಟನಿಗಿದೆ. ಅದು ನಿಮಗೆ ಮಾತ್ರ ಅಲ್ಲ, ಕನ್ನಡದ ಪ್ರತಿಯೊಬ್ಬ ನಟರು ಫೀಲ್ ಮಾಡುವಂಥದ್ದು ಒಳ್ಳೆಯ ಕಥೆಗಳು, ಒಳ್ಳೆಯ ಕಾದಂಬರಿಗಳು ಸಿನಿಮಾ ಆಗಬೇಕು ಅಂತ. ಈ ವಿಚಾರದಲ್ಲಿ ತಮಟೆ ವಿಷಯ ಅಂದರೆ ತಂದೆಯ ಪುಸ್ತಕ ಅನ್ನೋ ಕಾರಣಕ್ಕಲ್ಲ, ಕತೆ ಚೆನ್ನಾಗಿದೆ, ಇದನ್ನು ಸಿನಿಮಾ ಆಗಬೇಕು ಗುರು ಅನ್ನೋಂಥ ಆ ಮೈಂಡ್ ಸೆಟ್ಟು, ಆ ಸ್ಟ್ರಾಂಗ್ ಕನ್ವಿಕ್ಷನ್ ಯಾವ ಪಾಯಿಂಟಲ್ಲಿ ಬಂತು ನಿಮಗೆ? ಓದಿದ ಮೇಲೆ ಬಂದಿದ್ದು ನನಗೆ. ಇದು ಇದರಲ್ಲಿ ವಿಷಯ ಇದೆ ಗುರು. ಇವತ್ತು ನೋಡಿ ಎಷ್ಟೋ ಸಿನಿಮಾಗಳು ನಾವು ನೋಡ್ತೀವಿ, ಸ್ಟಾರ್ಟ್ ಆಯ್ತಪ್ಪ ಸಿನಿಮಾ ಅಂತ ಕಾಯ್ತಾ ಇರ್ತೀವಿ. ಸಿನಿಮಾ ಮುಗ್ದೋಗಿರುತ್ತೆ, ಇನ್ನು ಕಥೆನೇ ಸ್ಟಾರ್ಟ್ ಆಗಿರುತ್ತೆ. ಇಲ್ಲ ಇನ್ನೇನು ಸ್ಟಾರ್ಟ್ ಆಯಿತು ಅನ್ನೋಷ್ಟರಲ್ಲಿ ಇಂಟರ್ವಲ್ ಆಗಿರುತ್ತೆ. ಸೆಕೆಂಡ್ ಹಾಫ್ ಓಪನ್ ಮಾಡ್ತಾನೆ ಅಂತ ಕಾಯ್ತಾ ಇರ್ತೀವಿ. ಸೆಕೆಂಡ್ ಹಾಫು ಓಪನ್ ಆಗುತ್ತೆ, ಇನ್ನೇನೋ ಹೇಳೋಕೆ ಹೊರಟಿರ್ತಾನೆ, ಸಿನಿಮಾ ಮುಗ್ದೋಗಿರುತ್ತೆ. ಸೊ ಆ ಥರ ಸುಮಾರು ಉದಾಹರಣೆಗಳು ನಿಮ್ಮ ಮುಂದೆ ನೀವು ನೋಡಿರ್ತೀರ ಅಂತ ಸಿನಿಮಾ. ಸೊ ಒಂದು ಕತೆ ಹಿಡ್ಕೊಂಡು, ಅದರಲ್ಲೂ ಎಸ್ಪೆಷಲಿ ನಾವೆಲ್ಲರೂ ನನ್ನ ಒಂದು ಫ್ಯಾಮಿಲಿ ಬಂದು ಇಟ್ಸ್ ಅ ಮ್ಯೂಸಿಷಿಯನ್ ಫ್ಯಾಮಿಲಿ. ಎಲ್ಲರೂ ಮ್ಯೂಸಿಷಿಯನ್ ಆಗಿರೋದ್ರಿಂದ ತಮಟೆ ಅನ್ನೋದು ನಮ್ಮ ತಂದೆಯವ್ರು ಬರೀತಾರೆ, ಅದನ್ನು ನಾನು ಓದ್ತೀನಿ. ಇದನ್ನು ಯಾಕೆ ಸಿನಿಮಾ ಮಾಡಬಾರ್ದು ಅಂತ ಯೋಚನೆ ಮಾಡ್ತೀನಿ. ಅದೇ ಟೈಮಿಗೆ ನನಗೆ ಪ್ರೊಡ್ಯೂಸರ್ ಸಿಗ್ತಾರೆ. ಎಲ್ಲೂ ಹಂಗಂಗೆ ಫಾರ್ಮ್ಯಾಟ್ ಆಗುತ್ತೆ. ಅದೊಂದು ಸಿನಿಮಾಗೆ ನಾವು ಮಾಡ್ತೀವಿ. ಮಾಡಾದ್ಮೇಲೆ ನೀವು ನಂಬಲ್ವ, ಟೇಬಲ್ ಮೇಲೆ ಕೂತ್ಕೊಂಡು ಎಡಿಟಿಂಗ್ ಮಾಡಬೇಕಾದ್ರೆ ನನಗೆ ಗೊತ್ತಾಗಿದ್ದು ನಿಜವಾಗ್ಲೂ ನನ್ನ ತಂದೆಯವರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ನೀವು ನೋಡಿ ಸಿನಿಮಾ ಹೇಳಬಾರ್ದು. ಏನಾಗುತ್ತೆ, ನಮ್ಮ ಟಮಟೆ ನಾವೇ ಹೊಡ್ಕೋಬಾರ್ದು. ಬೇರೆ ಟಮಟೆ ಹೊಡೆದಾಗ ಅದು ಕೇಳೋದಕ್ಕೆ ಇಂಪಾಗಿರುತ್ತೆ, ನಾವು ಹೊಡೆದಾಗ ನಮ್ಗೆ ಗೊತ್ತಾಗೋದಿಲ್ಲ. ಬಟ್ ಸುಮಾರು ಜನ ನಮ್ಮ ಫಿಲ್ಮ್ ಫೆಸ್ಟಿವಲ್ ನೋಡಿದವರು, ದಸರಾದಲ್ಲಿ ಹಾಕಿದಾಗ ಆ ಫೆಸ್ಟಿವಲಲ್ಲಿ ನೋಡಿದವರು ಹೇಳಿದ್ರೆ ಮದನ್ ಪಟೇಲ್ ಅವ್ರಿಗೆ ಕಾಣಲ್ಲ ಮೊದಲನೇದಾಗಿ. ಎರಡನೇದು ಅಷ್ಟು ಚೆನ್ನಾಗಿ ಅವ್ರು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ನೀವು ಕಥೆನೂ ಕೂಡ ತಗೊಂಡೋಗಿದ್ದೀರಾ ಅಂತ. ಇವತ್ತು ನಿಜವಾದ ನಂಬ್ತೀರ ಇಲ್ವೋ, ತುಂಬ ಇಂಟೀರಿಯರ್ ಆಗಿ ಹಳ್ಳಿಗಳಲ್ಲಿ ಬದುಕ್ತಾ ಇರೋರು, ಸಿಟಿ ಜೀವನ ಗೊತ್ತಿಲ್ದಿರೋರು, ಮೊಬೈಲ್ಗಳನ್ನ ಅಷ್ಟು ಯೂಸ್ ಮಾಡದೇ ಇರೋರು, ಅದರಲ್ಲಿರುವಂಥ ಟೆಕ್ನಾಲಜಿ ಗೊತ್ತಿಲ್ದಿರೋರು, ಇವತ್ತಿನ ಸರ್ಕಾರ ಬಗ್ಗೆ ಏನೋ ಒಂದಷ್ಟು ಗೊತ್ತಿರ್ತದೆ, ಬಟ್ ಕೋರ್ಟು ಕಚೇರಿ ಪೊಲೀಸು ಹೆಂಗೆ ನಡೀತದೆ, ಹೆಂಗೆ ಅವರು ಯಾವ ಥರ ವ್ಯವಸ್ಥೆಗಳಿದೆ, ಇದೇನು ಗೊತ್ತಿಲ್ಲದಿರೋರಿಗೆ ಎಷ್ಟು ಕಷ್ಟ ಆಗುತ್ತೆ ಅವರು ಹೊರಗಡೆ ಬಂದು ಅದನ್ನು ಫೇಸ್ ಮಾಡಿದಾಗ ಅನ್ನೋದನ್ನು ತಮಟೆಯಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದೀನಿ. ನೀವು ಅದೇ ಮಾತಾಡ್ತಾ ಹೇಳಿದ್ರಿ, ಅಂದರೆ ಅಪ್ಪ ನನಗೆ ಆ್ಯಕ್ಷನ್ ಕಟ್ ಹೇಳಿದರು, ಅಪ್ಪನಿಗೆ ನಾನು ಆ್ಯಕ್ಷನ್ ಕಟ್ಟು ಅಂದರೆ ಇದಕ್ಕೆಲ್ಲವೂ ಯೋಗಗಳು ಬೇಕು, ಆ ಯೋಗ್ಯತೆಗಳು ಬೇಕು. ಅದು ನಿಮ್ಮ ಮತ್ತು ಅಪ್ಪಾಜಿ ಸತ್ಯ ಆಗಿದೆ. ಈ ಥರದ ಕೋರ್ ಕಂಟೆಂಟ್ಗಳು ಅತಿ ಹೆಚ್ಚು ಸಿನಿಮಾಗಳಾಗಬೇಕು ಅನ್ನೋಂತಹ ನಿಟ್ಟಲ್ಲಿ ತುಂಬ ಜನ ಯೋಚನೆ ಮಾಡ್ತಾರೆ. ನೀವೆಷ್ಟು ಅದಕ್ಕೆ ಸ್ಟ್ಯಾಂಡ್ ಔಟ್ ಮಾಡ್ತೀರಿ? ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಮಕ್ಕಿ ಅಂತ ಒಂದು ಸಿನಿಮಾ ಬರುತ್ತೆ ಈಗ ಅಂತ.
ನೀವು ಯೋಚನೆ ಮಾಡೋಕ್ಕೆ ಸಾಧ್ಯ ಇದೆಯಾ? ರಿಯಲಿ ಇಂಪಾಸಿಬಲ್. ಹೈಲಿ ಇಂಪಾಸಿಬಲ್. ಹಂಗೆ ಎಲ್ಲದರಲ್ಲೂ ಏನಾರ ಒಂದು ಒಳ್ಳೆ ಸ್ಟ್ರಾಂಗ್ ಕಂಟೆಂಟ್ ಮಾಡ್ಬೋದು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಅದು. ಸೊ ಹಂಗೆ ಒಂದು ಟಮಟೆ ಅನ್ನೋ ಒಂದು ಸ್ಟ್ರಾಂಗ್ ಪಾಯಿಂಟ್ ನನಗೆ ಸಿಕ್ಕಿದೆ. ಅದಕ್ಕೆ ಬಾರ್ಸೋಕ್ಕೆ ಒಬ್ಬ ವ್ಯಕ್ತಿ ಕೂಡ ಇದ್ದಾನೆ. ಆ ವ್ಯಕ್ತಿ ಸುತ್ತಮುತ್ತ ನನಗೆ ತುಂಬ ಚೆನ್ನಾಗಿ ಇರುವಂಥ ಕ್ಯಾರೆಕ್ಟರ್ಸ್ಗಳಿದೆ. ಈ ಸಿಕ್ಕಿದ ಮೇಲೆ ಇದು ಯಾಕೆ ಸಿನಿಮಾ ಮಾಡಬಾರ್ದು ಅನ್ನೋದು ಅಷ್ಟೇ ನನಗಿದ್ದು. ಸೊ ಅದನ್ನು ಸಿನಿಮಾ ಮಾಡಿದ್ದೀನಿ, ಮುಂದಕ್ಕೆ ತಂದಿದ್ದೀನಿ. ನಾಳೆ ಬೆಳಗ್ಗೆ ಅದನ್ನು ನೋಡಿ ಏನು ಹೇಳ್ತಾರೆ ಅನ್ನೋದನ್ನು ನಾನು ಕಾಯ್ತಾ ಇದ್ದೀನಿ. ಜೊತೆಗೆ ನನಗೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದರೆ, ಕತೆ ಬರೆದವರೇ ಪಾತ್ರವಾದಾಗ ಸಿಗುವಂಥ ಎನರ್ಜಿ ಅದು ಮಯೂರ್ ಪಟೇಲ್ಗೆ ಡಬಲ್ ಹಬ್ಬ ಬಹುಶಃ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದರಲ್ಲಿ ಸೆಕೆಂಡ್ ಥಾಟೇ ಇಲ್ಲ. ನಾನು ಅದನ್ನೇ ಹೇಳಿದೆ, ಇದನ್ನು ನಾವಿನ್ನೂ ಹೊರಗಡೆ ಎಲ್ಲ ಕಳಿಸ್ಬೇಕಿತ್ತು, ಇಷ್ಟು ಬೇಗ ರಿಲೀಸ್ ಮಾಡ್ತಾಯಿದ್ದೀವಿ ಅಂತ. ಬಟ್ ಏನಾಗ್ತದೆ, ಕೆಲವು ಸರಿ ನಮ್ಗೆ ಟೈಮ್ ಸಿಗ್ದಾಗ ಬಿಟ್ಬಿಡ್ಬೇಕು. ಆಮೇಲೆ ಏನಾಗ್ತದೆ, ದಿಸ್ ಇಸ್ ನಾಟ್ ಅ ಕಮರ್ಷಿಯಲ್ ಸಿನಿಮಾ. ಬೇಸಿಕಲಿ ಏನಾಗಿದೆ, ಇಟ್ಸ್ ಅ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಆ ಮಟ್ಟಿಗೆ ಕಮರ್ಷಿಯಲಿ ಏನು ನಾವು ಹೇಳೋಕ್ಕೆ ಹೊರಟಿಲ್ಲ. ಒಂದು ನಮ್ಮ ಅಕ್ಕಪಕ್ಕ ನಮ್ಮ ಊರುಗಳಲ್ಲಿ ಬೆಳೆದಿರೋಂಥವ್ರು ಗೊತ್ತಿರ್ತದೆ ಅವ್ರ ಸುತ್ತಮುತ್ತ ಏನು ನಡೆಯುತ್ತೆ ಅಂತ. ಅದನ್ನು ಒಂದು ಅವ್ರಿಗೆ ಇಂಥದ್ದು ಜೀವನದಲ್ಲಿ ನಡೆಯುತ್ತೆ, ಒಬ್ಬ ಮುನಿಯನ್ನ ಜೀವನದಲ್ಲಿ ಒಂದು ತಮಟೆಗೋಸ್ಕರ ಅವನು ಏನೇನೇನು ಪಡಿತಾನೆ, ಏನೇನು ಕಳ್ಕೊತಾನೆ ಅನ್ನೋದನ್ನು ತೋರ್ಸೋಕೆ ಹೊರಟಿದ್ದೀವಿ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ತುಂಬ ಅದ್ಭುತವಾದಂಥ ಡಾಕ್ಯುಮೆಂಟ್ ಆಗುವಂತಹ ಸಿನಿಮಾ ಮಾಡಿನ ಅನ್ನುವಂಥ ಒಂದು ಫೀಲಿಂಗಲ್ಲಿ ನೀವು ಇದೀಗ ಅಲ್ವಾ? ಓಕೆ, ಆಡಿಯನ್ಸ್ಗೆ ಏನು ಇಷ್ಟಪಡ್ತೀರಿ? ನಾಳೆಯಿಂದ ರಾಜ್ಯಾದ್ಯಂತ ಬರ್ತಿದ್ದೀರಿ, ಯಾವ ಥಿಯೇಟ್ರು? ಅದ್ರ ಸಪ್ನಾ ಥಿಯೇಟ್ರಲ್ಲಿ ನಾವು ರಿಲೀಸ್ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಎಲ್ಲ ಮಲ್ಟಿಪ್ಲೆಕ್ಸಸ್ಗಳಲ್ಲೂ ಇರ್ತದೆ. ಬಟ್ ನಾನು ಹೇಳೋದೇನೆಂದರೆ, ಇಂಥ ಸಿನಿಮಾ ಯಾವಾಗ ಅಟ್ಲೀಸ್ಟ್ ನಿರೀಕ್ಷೆಕ್ಕಿಂತ ಒಂದು ಮಟ್ಟಕ್ಕೆ ಹೆಚ್ಚಾಗಿ ಓಡಿದಾಗ ಸುಮಾರು ಹೊಸ ಪ್ರತಿಭೆಗಳು, ಹೊಸ ಡೈರೆಕ್ಟ್ರುಗಳು ಏನಾಗ್ತದೆ, ಎಲ್ಲರೂ ಕಮರ್ಷಿಯಲ್ ಮಾಡಬೇಕು ಅಂತ ಬರ್ತಾರೆ. 100ರಲ್ಲಿ ಬರೀ ಒಂದು 5% ಗೆಲ್ತಾರೆ. ನಿಜ. ಇನ್ನು 95% ಮರೆತು ತಿರ್ಗಾ ವಾಪಸ್ ಊರಿಗೆ ಹೋಗ್ತಾರೋ, ಇಲ್ಲಾಂದರೆ ಇಲ್ಲೇ IT BT ಮಾಡ್ಕೊಂಡು ಎಲ್ಲೋ ಇರ್ತಾರೆ, ಅವ್ರವ್ರ ಜೀವನ ಅವ್ರು ನೋಡ್ಕೋತಾರೆ. ಇಂಥ ಸಿನಿಮಾ ನಿರೀಕ್ಷೆಗಿಂತ ಒಂದು ಸ್ವಲ್ಪ ಹೆಚ್ಚಾಗಿ ಹೋದಾಗ ನಾವು ಈ ಥರ ಕಂಟೆಂಟ್ ಸಿನಿಮಾ ಮಾಡ್ಬೋದು. ಈ ಪ್ಲ್ಯಾಟ್ಫಾರ್ಮಲ್ಲೂ ನಮ್ಗೆ ಲೈಫ್ ಇದೆ. ನಮ್ಗೆ ಗೊತ್ತು, ಎಂತೆಂಥ ಅದ್ಭುತ ಡೈರೆಕ್ಟರ್ಸ್ಗಳು ನಮ್ಮ ಮುಂದೆನೇ ಇದ್ದಾರೆ. ಕನ್ನಡದಲ್ಲಿ ಎತ್ತಿದ ಕೈ ಇದ್ದಾರೆ. ಪ್ರತಿಯೊಂದರಲ್ಲೂ ಎಂತೆಂಥ ಅವಾರ್ಡ್ಗಳು ತಗೊಂಡಿರೋರು ಇದ್ದಾರೆ. ಸೊ ಏನಾಗುತ್ತೆ, ಇಲ್ಲಿ ಲೈಫ್ ಇಲ್ಲಮ್ಮ, ನಾವೇನೇ ಮಾರು ಕಮರ್ಷಿಯಲ್ಲು ಅಂತ ಸುಮಾರು ಜನ ಅನ್ಕೋತಾರೆ. ಎಸ್, ಕಮರ್ಷಿಯಲ್ ಈಸ್ ಅ ಡಿಫ್ರೆಂಟ್ ಪ್ಯಾಟ್ರನ್, ದಿಸ್ ಇಸ್ ಅ ಡಿಫ್ರೆಂಟ್ ಪ್ಯಾಟ್ರನ್ ಸಿನಿಮಾ. ಸೊ ಇದು ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಇದು ಮಾಡೋಕ್ಕೆ ಇನ್ನೂ ಈಸಿ ಆಗುತ್ತೆ. ಇಲ್ಲಿ ನಿಮಗೆ ಎಲ್ಲ ವಿಷಯಗಳನ್ನು ಹಿಡ್ಕೊಂಡು ನೀವು ಮಾಡಬೇಕು. ಇಲ್ಲಿ ನಾವೇನೋ 1-2 ವಿಷಯ ಹಿಡ್ಕೊಂಡು ಮುಗಿಸ್ಬಿಡ್ಬೋದು. ಯಾವುದೊಂದು ಥ್ರಿಲ್ಲರು, ಯಾವುದೊಂದು ಸಸ್ಪೆನ್ಸು, ಇನ್ನೊಂದು ಆ್ಯಕ್ಷನ್ನು, ಏನೋ ಒಂದು ಮಾಡ್ಕೊಂಡು ನಾವು ಮುಗಿಸ್ಕೋಬೋದು. ಬಟ್ ನೀವು ಎಲ್ಲವೂ ತುಂಬ ಸೆಟಲ್ಡಾಗಿ ಹೇಳೋದಿದೆಯಲ್ಲ, ಸೂಕ್ಷ್ಮವಾಗಿ, ಅದು ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ಮಾಡಿದಾಗ ನಿಮ್ಗೊಂದು ಬೇರೆ ಅದೊಂದು ಮಜಾನೂ ಕೊಡುತ್ತೆ, ಥ್ರಿಲ್ ಕೊಟ್ಟಿರುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಅಂದರೆ ಇಲ್ಲಿಯ ತನಕ ನಟರಾಗಿದ್ದುಕೊಂಡು ನಿಮ್ಮದೇ ಆದಂಥ ಅಂದರೆ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದೀರಿ. ಇದು ನಿರ್ದೇಶಕನಾಗಿ ಮೊಟ್ಟ ಮೊದಲ ಪ್ರಯತ್ನ. ಕನ್ನಡ ಪಿಕ್ಚರ್ನ ಎಲ್ಲ ವೀಕ್ಷಕರಿಗೆ ಕನ್ನಡ ಪಿಕ್ಚರ್ ಕೇಳ್ಕೊಳ್ಳೋದು, ನಾಳೆಯಿಂದ ರಾಜ್ಯಾದ್ಯಂತ ನಮ್ಮ ಮಯೂರ್ ಪಟೇಲ್ ಅವರ ಮೊಟ್ಟ ಮೊದಲ ನಿರ್ದೇಶನದ ತಮಟೆ ರಿಲೀಸ್ ಆಗ್ತಿದೆ. ಸಿನಿಮಾವನ್ನು ಎಲ್ಲರೂ ತಪ್ಪದೆ ಚಿತ್ರಮಂದಿರ ನೋಡಿ, ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.